ವಿದ್ಯಾರ್ಥಿಗಳ ಜ್ಞಾನದೀಪ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವಿದ್ಯಾರ್ಥಿಗಳಿಗೆ ಜ್ಞಾನದೀಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಮಾಲತೇಶ್ ಜೋಶಿ. ಇಂದು ನಿಮಗೆ ಈ ಸೆಕೆಂಡ್ ಇಯರ್ ಮ್ಯಾಥ್ಸ್ ಬಗ್ಗೆ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಸಿಬಿಲಿಟಿ ಚಾಪ್ಟರ್ ಬಗ್ಗೆ ಹೇಳಿಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದನ್ನೇ ಯಾಕೆ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇದು ಎಕ್ಸಾಮಿನೇಷನ್ ದೃಷ್ಟಿಯಿಂದ, ಯಾಕಂದ್ರೆ ಇನ್ನೇನು ಸೆಕೆಂಡ್ ಇಯರ್ ಹತ್ತಿರ ಬರ್ತಾ ಇದೆ ಎಕ್ಸಾಮಿನೇಷನು, ನಿಮಗೋಸ್ಕರ ನೀವೆಲ್ಲ ಕಲಿಬೇಕಾಗಿದ್ದೇ ಇದು. ಸೆಕೆಂಡ್ ಇಯರ್ ಮ್ಯಾಥ್ಸಲ್ಲಿ ಇದಕ್ಕೆ ವೇಟೇಜ್ ಇರೋದು 20 ಮಾರ್ಕ್ಸು. ಯಾವ ಟೈಪ್ ಬರುತ್ತೆ ಅಂತಂದರೆ, ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, 1 ಮಾರ್ಕ್ಸದ್ದು 1 ಕ್ವಶನ್ ಇದರಿಂದ ಬರುತ್ತೆ, 2 ಮಾರ್ಕ್ಸದ್ದು 2 ಕ್ವಶನ್ಸ್ ಬರುತ್ತೆ, ಮತ್ತು 3 ಮಾರ್ಕ್ಸದ್ದು ಕೂಡ 2 ಕ್ವಶನ್ಸ್ ಬರುತ್ತೆ. 1 ಕ್ವಶನ್ನು ನಿಮಗೆ 4 ಮಾರ್ಕ್ಸದ್ದು ಬರುತ್ತೆ, ಮತ್ತು 1 ಕ್ವಶನ್ನು 5 ಮಾರ್ಕ್ಸಿಂದು ಕೂಡ ಬರುತ್ತೆ. ಒಟ್ಟಾರೆ ನಿಮಗೆ ಇಲ್ಲಿ ಸಿಗುವ ಅಂಕಗಳು 20. ಇದರಿಂದ ತುಂಬ ನಿಮಗೆ ಈ ಎಕ್ಸಾಮನ್ನು ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನೀವು ಆಲ್ರೆಡಿ ಫಸ್ಟ್ ಇಯರ್ದಲ್ಲಿ ಕೆಲವು ವಿಷಯಗಳನ್ನು ಕಲ್ತಿದ್ದೀರಾ. ಡಿಫ್ರೆನ್ಸಿಬಿಲಿಟಿ ಅಂತಂದ್ರೇನು, ಕೆಲವೆಲ್ಲ ಫಾರ್ಮುಲಾಗಳನ್ನು ತಾವು ಕಲ್ತಿದ್ದೀರಾ. ಈಗ ನಾವು ಫಸ್ಟ್ ಇದ್ದೆಲ್ಲ ಫಾರ್ಮುಲಾಗಳನ್ನ ರಿವೈಸ್ ಮಾಡಿಕೊಂಡು ನಾವು ಸೆಕೆಂಡ್ ಇಯರ್ದು ರಿಲೇಟೆಡ್ ಆಗಿ ಯಾವುದಾದ್ರು ಇಂಪಾರ್ಟೆಂಟ್ ಇದೆ, 1 ಮಾರ್ಕ್ಸದ್ದು ಇಂಪಾರ್ಟೆಂಟ್ ಯಾವುದು, 2 ಮಾರ್ಕ್ಸದ್ದು ಇಂಪಾರ್ಟೆಂಟ್ ಯಾವುದು ಕ್ವಶನ್ಸ್ಗಳನ್ನು, ಮತ್ತು 3 ಮಾರ್ಕ್ಸ್ ಯಾವುದು, 4 ಮಾರ್ಕ್ಸ್ ಯಾವುದು, 5 ಮಾರ್ಕ್ಸ್ದು ಕ್ವಶನ್ಸ್ ಕೂಡ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಇದರಿಂದ ತುಂಬ ನಿಮಗೆ ಅನುಕೂಲ ಆಗುತ್ತೆ. ಈಗ ಮೊದಲನೇದಾಗಿ ಹಿಂದಿನ ನೀವು ಆಲ್ರೆಡಿ ಫಸ್ಟ್ ಇಯರ್ ಕಲ್ತಿರುವಂಥ ಕೆಲವು ಫಂಕ್ಷನ್ಸು ಮತ್ತು ಅವ್ರ ಫಾರ್ಮುಲಾಗಳನ್ನ ಕಲಿಯೋಣ. ಏನೇನು ನಾವು ಫಂಕ್ಷನ್ಸ್ ಅಂತ ಬರೀತೀವಿ. ಈಗ ಫಾರ್ ಎಕ್ಸಾಂಪಲ್ y=x⁴n ಅಂತ ಅಂದ್ಕೊಳ್ಳಿ. x⁴n ಡೆರಿವೇಟಿವ್ ನಿಮಗೆ ಗೊತ್ತು ಮಕ್ಕಳು, ಹೇಳಿ. ಹಾಗಾದರೆ ಏನು ಬರಿತೀವಿ ನಾವು? ಸೊ ಇದನ್ನು dy/dx, ಡೆರಿವೇಟಿವ್ನ ಯಾವಾಗಲೂ ನಾವು dy/dx ಅಂತ ಡಿನೋಟ್ ಮಾಡ್ತೀವಿ. ಇದಕ್ಕೇನು ಫಾರ್ಮುಲಾ ಬರುತ್ತೆ? n × x⁴n-1. ಅದೇ ರೀತಿ ಈ y=e⁴x ಇದ್ದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆದಾಗ ನಾವೇನು ಮಾಡ್ತೀವಿ? dy/dx, ಅದರ ಡೆರಿವೇಟಿವ್ ಏನಾಗುತ್ತೆ? ಡೆರಿವೇಟಿವ್ ಕೂಡ ಅದೇ ಸೇಮ್ ಇರುತ್ತೆ, e⁴x ಓನ್ಲಿ. ಸಪೋಸ್ y=a⁴x ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಇದ್ದಾಗ ನಾವು ಹೆಂಗೆ ಬರ್ತೀವಿ ಡೆರಿವೇಟಿವ್ ಹೇಳಿ? dy/dx a⁴x log a ಅಂತ ಬರಿತೀವಿ. ಅದೇ ಟೈಪ್ y=log x ಇತ್ತಂದರೆ ಡೆರಿವೇಟಿವ್. ವಾಟ್ ಈಸ್ ದ ಡೆರಿವೇಟಿವ್ ಆಫ್ log x? log x ಡೆರಿವೇಟಿವ್ ಈಸ್ 1/x. ಸೊ ಹೀಗೆ ನಾವು ಸುಮಾರು ಫಾರ್ಮುಲಾನ ನೀವು ಕಲ್ತಿದ್ದೀರಾ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು, ಇದೆಲ್ಲ ಬೇಸಿಕ್ ಥಿಂಗ್ಸ್. ನಾವು ಈಗ ಇನ್ನೊಂದು 2-3 ಟ್ರಿಗ್ನೋಮೆಟ್ರಿ ಫಂಕ್ಷನ್ ತೊಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ y=sin x. ಸೊ y=sin x ತೊಗೊಂಡ್ರೆ ಅದರ ಡೆರಿವೇಟಿವ್ ಏನಾಗುತ್ತೆ? ಡೆರಿವೇಟಿವ್ ಬಂದು ಇಟ್ ಈಸ್ ಬಿಕಮ್ಸ್ ಎ cos x. ಸೊ y=cos x ಇದ್ದಾಗ ಡೆರಿವೇಟಿವ್ ಬಂದು ದಟ್ ಈಸ್ ಈಕ್ವಲ್ ಟು ಮೈನಸ್ sin x ಆಗುತ್ತೆ. ಮತ್ತು y=tan x ಇದ್ದರೆ, ಸೊ y=tan x ಇದ್ದಾಗ ಏನಾಗುತ್ತೆ? dy/dx sec² x. ನೆನ್ಬಿಟ್ಕೊಡಿ ಮಕ್ಕಳೇ, ಈ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡೆರಿವೇಟಿವ್ಸ್ ಅರ್ಥ ತುಂಬ ಮುಖ್ಯವಾಗಿದೆ. ಇಲ್ಲಿ sin x ಡೆರಿವೇಟಿವ್ ಈಸ್ cos x ಡೆರಿವೇಟಿವ್ ಈಸ್ ಮೈನಸ್ sin x, tan x ಡೆರಿವೇಟಿವ್ ಈಸ್ sec² x. ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ನಾವು ಇನ್ನೂ 1-2-3 ಮುಖ್ಯವಾದ ಫಾರ್ಮುಲಾಗಳನ್ನು ಹೇಳಿ ಮುಂದೆ ಹೋಗೋಣ ಅಂತ. ಇದೇ ರೀತಿಯಾಗಿ ನಾವು ಇನ್ನೂ ಇಷ್ಟು ಕೆಲವು ಇಂಪಾರ್ಟೆಂಟ್ ಫಂಕ್ಷನ್ಸು ಮತ್ತು ಫಾರ್ಮುಲನ್ನ ತೆಗೆದುಕೊಂಡು ಮುಂದೆ ನಾವು 1 ಮಾರ್ಕ್ಸು ಮತ್ತು 2 ಮಾರ್ಕ್ಸು ಮುಖ್ಯವಾದ ಕ್ವಶನ್ಗಳನ್ನು ಇಂದು ಡಿಸ್ಕಸ್ ಮಾಡೋಣ. ಈಗ y=tan x ಆಯಿತು. ನೆಕ್ಸ್ಟ್ ಬಂದೇನು? y=cot x. y=cot x ಡೆರಿವೇಟಿವ್ ಏನಾಗುತ್ತೆ? dy/dx ಮೈನಸ್ cosec² x ಆಗುತ್ತೆ. ಸೊ y=secant x ಇದ್ದರೆ ಡೆರಿವೇಟಿವ್ ಬಂದೇನಾಗುತ್ತೆ? dy/dx secant x × tan x. In the same way, if y=cosecant x ಇದ್ದಾಗ, if y=cosecant x, then derivative becomes what? Derivative becomes minus cosecant x × cot x. And when you comes to the inverse trigonometric function, y=sin inverse x. So then what happens? dy/dx becomes what? dy/dx becomes 1/√1 - s². Then y=cos inverse x ಇದ್ದಾಗ, so dy/dx minus 1/1 - s². So y=tan inverse x ಇದ್ದಾಗ it becomes what? dy/dx. Derivative of tan inverse of x is what? That is 1 + s². So these are also important forms. Just to note on this, then we'll take some more formulas.
ನೆಕ್ಸ್ಟ್ ಈಗ ನಾವು ಈ ಚೈನ್ ರೂಲ್ ಬಗ್ಗೆ ಬರೋಣ. ಈಗ ಆಲ್ರೆಡಿ ಸಪೋಸ್ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದು ಫಂಕ್ಷನ್ ಇದು ಕೊಟ್ಟಿದೆ ಅಂತ ತಿಳ್ಕೊಳ್ಳಿ. ಫಂಕ್ಷನ್ ರೆಸ್ ಟು ಎನ್ ಕೊಟ್ಟಾಗೆ y ಇಸ್ ಈಕ್ವಲ್ ಟು ಎಕ್ಸ್ ರೆಸ್ ಟು ಆಲ್ರೆಡಿ ನಾವು ಕಲ್ತಿದ್ವಿ. y ಇಸ್ ಈಕ್ವಲ್ ಟು ಎಕ್ಸ್ ರೆಸ್ ಟು ಎನ್ ಆಗುತ್ತೆ, ಎನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ ಒನ್ ಡೆರಿವೇಟಿವ್ ಆಗುತ್ತೆ. ಅದೇ ಟೈಪಲ್ಲಿ ಸಪೋಸ್ ಇನ್ಸ್ಟೆಡ್ ಆಫ್ ದ ಎಕ್ಸ್ ದೇ ಗಿವನ್ ದ ಫಂಕ್ಷನ್, then by using the chain rule how to write the derivative becomes dy by dx is equal to n into f of x whole raised to n minus 1. See, observe this is not x. If it is x, we don't stop there, but it is a function is there, so we have to find the derivative of that. Function of derivative is denoted by f dash x. For example, we take y is equal to 5x plus 3 whole raised to 4. ಒಂದು ಎಕ್ಸಾಂಪಲ್ ಸಪೋಸ್ y is equal to 5x plus 3 whole raised to 4 ಕೊಟ್ಟಾಗ how to find the derivative? So derivative, just to observe the formula. So f of x s dash n is equal to what? N into f of x raised to n minus 1 into f dash x. Now we'll come to the same. In the place of n you observe what is there? 4 is there, right? 4. What is f of x? F of x is as it is 5x plus 3. Then you observe here. So n is equal to 4 is there. 4 minus 1, 3. Now f dash x, derivative of 5x plus 3. See, derivative of 5x plus 3, observe that suppose f of x is equal to 5x plus 3 iddaga derivative of this one is denoted by f dash x. Here you can observe that x is a variable, 5 is a constant. So when it is a constant along with the variable is there, first we have to keep the constant as it is, then we have to find the derivative of x. See, derivative of x, for power of x is what? 1. Then we use the formula x raised to n formula. X raised to n, suppose n is equal to 1 is there. Then how will write? 1 into x raised to 1 minus 1. See, x raised to 1 minus 1, x raised to 0 it is. X raised to 0 means what? 1. 1 into 1 is 1. So it is 1 only. So what answer will get? 1. Here we have not taken the 3. Why? Because it is a constant. Derivative of pure constant is what? It is 0. We need not write. So f dash x is equal to 5 will get. So in this way easily we can solve any kind of functions. Another example we take. Next formula you say. So suppose sin of f of x is there instead of sin x. We know already that sin x derivative is what? Cos x, but here sin of f of x, some function is there. In this case how to find derivative? Derivative becomes, it is sin derivative is what? Sin derivative is cos, and the function, the angle you write as it is. If it is a x, it would have been stop there, but it is not a x, it is a f of x is there. So we should, by using the chain rule, we should find the derivative of this one also. So derivative whole denote, that is f dash x. So in this way we are solving the many examples, particularly 1 mark questions will be based on this concept only. Now we will take another example. Suppose y is equal to tan of f of x is there. So tan of f of x means how will they find the derivative? So already we know that tan x derivative is what? Tan x derivative is secant square x. So secant square x, first you write secant square and angle you write as it is, that is the function f of x you write as it is. Now after writing the function, what you have to do? You have to derivate the function. How will denote the derivative of function? That is f dash x. Are you getting it? So here I will give a small example to clarify. See, for example, y is equal to, we will take one small example here, y is equal to tan of 2x minus 3 is there. For example, here the f of x is what? The function is 2x minus 3. So how to find the derivative for this? So derivative is dy by dx is equal to tan derivative, already we have written here, that is what? That is secant square, and the function what is there here? The function is 2x minus 3, write as it is 2x minus 3. And now we will come to the derivative of 2x minus 3. Just we have discussed it in the previous sum. So f of x is equal to 5x plus 3 is there, means what is the derivative of f of x equal to 5x plus 3? It is 5. In the same way here f dash x is equal to 2 into x. X derivative is always 1. Keep remember, x derivative is always 1 and the constant derivative is what? Constant derivative is 0. So this becomes what? Into 2. Either in this way write the answer, or write the answer as 2 times secant square into 2x minus 3. This is the answer. So in this way, by using the chain rule, we can find the derivatives. Note on this, we will take some 1 mark important questions now.
Now we'll take one more important questions. One more important questions from the previous year question papers. Okay, let us take one by one. Let us take first example is y is equal to, first example number 1, y is equal to sine of a square plus 5. Find the derivative dy by dx. Here you observe that the question is what? The question is if y is equal to x square plus 5, sine of x square plus 5, find its derivative. This is one more question, easy question also. Now how to find the derivative of this? What they given? They given the function y is equal to sine of a square plus 5. Students, just we have discussed that sin x derivative, how to write? Suppose y is equal to sin f of x is there. How to write dy by dx? Or it is also denoted by what? It is also denoted by y dash. So how to find the derivative of this? So sin derivative is always cos, and the function you have to write as it is into derivative of the function. Here what the function is given? The function is a square plus 5. Now we will follow the same rule, using the same rule. See, it is denoted by dy by dx, or y dash it is can be denoted, or it can be denoted by y1, like this. These are all the different notations for the derivatives there. So we will take, now we will write dy by dx. See, sin derivative is cos, write as it is, and the function you write it as a square plus 5 into differentiation of the function. So what is the differentiation of the function is given here? The function is a square plus 5. Now we will find the derivative of that, cos of a square plus 5. Now what is the derivative of a square? So a derivative of a square is 2x, and 5 derivative is what? 5 derivative is 0, because it is pure constant. So how to get x square derivative? See, just we have studied that. Suppose y is equal to x raised to n is the formula. Then how to find the derivative of a square? So it is denoted by dy by dx. So dy by dx x raised to n, in the place of n 2 is there. So follow the rule. What is the rule is? Rule is x raised to n into x raised to n minus 1. Suppose y is equal to a square is there. So derivative becomes what? Derivative becomes 2 times x raised to 2 minus 1. That is nothing but it is 2x. Same thing we are written here. So this is what? This is the first example. Now we will take one more example. Example number 2. If y is equal to, cos of root x is there, then find dy by dx. When it is find dy by dx is there, how to find the answer for this? Same type it is also. Let us solve this one. The function is what here? Root x is the function. So what they given here? They given y is equal to cos of root x. How to write the derivative? Derivative is written by dy by dx. See, what is the derivative of cos? Cos derivative is minus sign. Now and the function you write as it is. After this, write the derivative of root x. So what is the derivative of root x? That becomes minus sign root x, and root x derivative is what? Using the same formula, y is equal to x raised to n. What formula will get? We will get dy by dx n into x raised to n minus 1. In the same way, root x means what? N value is 1 by 2. So 1 by 2 x raised to 1 by 2 minus 1. What will get? X raised to minus 1 by 2. So that becomes into 1 by 2 root x. Either you can express like this, or you can write the answer in this way, that is sin root x divided by 2 root x. Students, note on this. Let us take some more examples on 1 marks, and we will continue the 2 marks also. So we will take one more example. Example number 3. If y is equal to a raised to 1 by 2 log cos x to the base a, then find dy by dx. It is also important questions. It has appeared in the previous year question paper. Now we will find how to solve this one. See, what they given? They given y is equal to a to the power 1 by 2 log cos x to the base a. ನೋಡಿ ಇಲ್ಲಿ a ಇದೆ, a to the power
ಲಾಗ್ ಎ ಕೊಟ್ಟಿದ್ದಾರೆ. ಸೊ ಇದನ್ನು ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ಸ್ಟ್ಯಾಂಡರ್ಡ್ ಫಾರ್ಮಿಗೆ ನಾವು ಇದನ್ನು ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡಬೇಕು ಕನ್ವರ್ಸೇಷನ್ನು ನೋಡಿ, ಕನ್ವರ್ಟ್ ಮಾಡ್ಬೇಕಾರೆ ಯಾವಾಗಲೂ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಇದ್ದಾಗ ಸಪೋಸ್ y ಈಸ್ ಈಕ್ವಲ್ ಟು a ಟು ದ ಪವರ್ ಲಾಗ್ a ಟು ದ ಬೇಸ್ x ಇದ್ದಾಗ ನೆನ್ಪಿಟ್ಕೊಳ್ಳಿ, y ಈಸ್ ಈಕ್ವಲ್ ಟು a ಟು ದ ಪವರ್ ಲಾಗ್ x ಟು ದ ಬೇಸ್ a. ಇಲ್ಲಿ ಬೇಸು ಸೇಮ್ ಇದ್ದಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ, ವ್ಯಾಲ್ಯೂ ಬಿಕಮ್ಸ್ ಎಕ್ಸ್. ಗೊತ್ತಾ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಮ್. ಸೊ ನೌ ದಿಸ್ ಈಸ್ ನಾಟ್ ಇನ್ ದ ಸೇಮ್ ಫಾರ್ಮ್, ಲೆಟ್ ಅಸ್ ಕನ್ವರ್ಟ್ ಇನ್ ಟು ದ್ಯಾಟ್ ಫಾರ್ಮ್. ಹೇಗೆ ಕನ್ವರ್ಟ್ ಮಾಡೋದು? ಸೊ y ಈಸ್ ಈಕ್ವಲ್ ಟು ನೋಡಿ ಲಾಗ್ ಎ ಟು ದ ಬೇಸ್ ಇದೆ, ಕಾಸ್ ಎಕ್ಸ್ ಇದೆ, ಕಾಸ್ ಎಕ್ಸ್ ರೂಟ್ ಆಫ್ ಕಾಸ್ ಎಕ್ಸ್. ಸಿ ಕಾಸ್ ಎಕ್ಸ್ ಎಷ್ಟು 1/2 ಅಂದ್ರೆ ಹೆಂಗೆ ಬರೀತೀರಾ, ರೂಟ್ ಕಾಸ್ ಎಕ್ಸ್ ಬರೀತೀರಾ. ಸೊ ನಾವು ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ಇನ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಏನಾಗುತ್ತೆ, ರೂಟ್ ಆಫ್ ಕಾಸ್ ಎಕ್ಸ್. ಒಂದ್ಸರಿ ನೀವು ಈ ಫಾರ್ಮಿಗೆ ಬರೆದ್ರೆ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ದಿಸ್ ಈಸ್ y ಈಸ್ ಈಕ್ವಲ್ ಟು ರೂಟ್ ಕಾಸ್ ಎಕ್ಸ್ ಹೆಂಗೆ ಬರೀತೀವಿ, ಡೆರಿವೇಟಿವ್ ಮಾಡ್ತೀರಾ. ಸೊ dy/dx ಈಸ್ ಈಕ್ವಲ್ ಟು ಸಿ ಕಾಸ್ ರೇಸ್ ಟು ಎಕ್ಸ್, ದಟ್ ಮೀನ್ಸ್ 1/2 cos raised to or 1/2 minus 1 into derivative of what, cos x. Okay, now hold write this one, 1 divided by 2 root cos x, derivative of cos x ಏನು minus sin x. So in this way we are finding that one. So derivative of function ಮಾತ್ರ ಮಾಡಿ ಸಾಕಿಲ್ಲಿ. ಸೊ ಏನು ಮಾಡೋಣ ಈಗ, ರೂಟ್ ಎಕ್ಸ್ ಡೆರಿವೇಟಿವ್ ಕಾಸ್ ಆಯಿತು, ಕಾಸ್ ಡೆರಿವೇಟಿವ್ ಏನಾಗುತ್ತೆ, ಕಾಸ್ ಡೆರಿವೇಟಿವ್ ಬಿಕಮ್ಸ್ ವಾಟ್, ಮೈನಸ್ ಸೈನ್ ಎಕ್ಸ್. ಓಕೆ, ದೆನ್ ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ಲು, ಡಿಫ್ರೆಂಟ್ ಟೈಪ್ ಎಕ್ಸಾಂಪಲ್ ತೊಗೊಳ್ಳೋಣಂತೆ. Take one more different type of example based on the Lagrange. These are also very important. Usually ಇಂಥ ಕ್ವಶನ್ಸು 1 ಮಾರ್ಕ್ಸ್ಗೆ ನಮ್ಮಲ್ಲಿ ಕೇಳ್ತಿರ್ತಾರೆ. ಈಗ ಕ್ವಶನ್ ಏನು, ಇಫ್ y ಈಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಎಕ್ಸ್ ದೆನ್ ಫೈಂಡ್ dy/dx ಅಂದರೆ ಫೈಂಡ್ ದ ಡೆರಿವೇಟಿವ್ ಆಫ್ ದ ಗಿವನ್ ಫಂಕ್ಷನ್. ಸೊ ಹೌ ಟು ಸಾಲ್ವ್ ದಿಸ್, ಲೆಟ್ ಅಸ್ ಟೇಕ್ ಫಸ್ಟ್ ಟು ರೈಟ್ ವಾಟ್ ದ ಗಿವನ್. ಇಲ್ಲಿ ಏನು ಕೊಟ್ಟಿದ್ದಾರೆ, y ಈಸ್ ಈಕ್ವಲ್ ಟು ಲಾಗ್ ಸೈನ್ ಎಕ್ಸ್ ಕೊಟ್ಟಿದ್ದಾರೆ. ಸಿ ಆಲ್ರೆಡಿ ವಿ ನೋ ದಟ್ y ಈಸ್ ಈಕ್ವಲ್ ಟು ಲಾಗ್ ಎಕ್ಸ್, ಡೆರಿವೇಟಿವ್ ಏನಾಗುತ್ತೆ, dy/dx ಈಸ್ ಈಕ್ವಲ್ ಟು 1/x. ಸೊ ಲಾಗ್ ಡೆರಿವೇಟಿವ್ ಏನು 1/x ಆಗುತ್ತೆ, ನೆನ್ಬಿಟ್ಕೊಳ್ಳಿ. ಸೊ ಅದೇ ರೀತಿಯಲ್ಲಿ dy/dx ಬಿಕಮ್ಸ್ 1 divided by sin x into derivative of what, into derivative of sin x. So derivative of sin x ಏನಾಗುತ್ತೆ, derivative of sin x is cos x. So cos x by sin x, that is nothing but what, cot x. So derivative is dy/dx. So this is another important example. Now we'll take one more example, that is example number 5 we'll take. So what is the 5? If y is equal to e to the power s cube, y is equal to what, e to the power s cube, then find dy/dx. Suppose the question ಈ ಕೊಟ್ಟರೆ ಹೇಗೆ ಸಾಲ್ವ್ ಮಾಡೋದು, see I will take this one here, I write the solution here in this form. See solution, y is equal to s square, already we have studied ಫಾರ್ಮುಲಾದಲ್ಲಿ ಹೇಳಿದೆ ನಿಮಗೆ, e raised to x ಡೆರಿವೇಟಿವ್ ಏನಾಗುತ್ತೆ, e to the power x. ಬಟ್ ಇಲ್ಲಿ ಏನಿದೆ, ಎಸ್ ಕ್ಯೂಬ್ ಇದೆ. ಎಸ್ ಕ್ಯೂಬ್ ಅಂದರೆ ಏನು, ಫಂಕ್ಷನ್ ಆಗುತ್ತೆ. ಫಸ್ಟು e to the power x ಇದ್ದದ್ದು ಡೆರಿವೇಟಿವ್ ಬರೋದು, ಅದರದ್ದು ಫಂಕ್ಷನ್ ನಾವು ಡೆರಿವೇಟಿವ್ ಮಾಡಬೇಕು. ಸೊ dy/dx is equal to, so dy/dx is equal to e to the power x cube as it is, you right, then find the derivative of s cube. What is the derivative of s cube? Derivative of x cube is using the x raised to n formula. x raised to n formula ಏನಾಗುತ್ತೆ, n into x raised to n minus 1. So it is in the same way, n place ಅಲ್ಲಿ ಏನಿದೆ, n place ಅಲ್ಲಿ 3 ಇದೆ. So how to write this one, now what will get, 3 into x to the power 3 minus 1. 3 minus 1 ಅಂದರೆ 2. So this is the answer. Very simple, no? In a single step, if you make a practice now, you will write in a single step. Okay, note on this, we will take some more examples. If y is equal to secant of tan root x, find dy/dx. ಯೂಶ್ವಲಿ ಸ್ಟೂಡೆಂಟ್ಸು ಇಲ್ಲಿ ಮಿಸ್ಟೇಕ್ಸ್ ಮಾಡೋದು ಚಾನ್ಸಸ್ ತುಂಬ ಇರುತ್ತೆ. ಹೇಗೆ ಕನ್ಫ್ಯೂಸ್ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಿ
y is equal to secant x ಇದೆ. ಫಸ್ಟ್ ನಾವು ಇಲ್ಲಿ ಬರ್ಬಿಡೋಣ. ಇಸ್ ಫಾರ್ಮುಲಾ ಆಲ್ರೆಡಿ ಕಲ್ತಿದ್ದೀವಿ ನಾವು. secant x ಡೆರಿವೇಟಿವ್ ಏನಾಗುತ್ತೆ? secant x ಡೆರಿವೇಟಿವ್ ಬಿಕಮ್ಸ್ secant x ಇಂಟು tan x. ನೋಡಿ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ? ಟ್ಯಾನ್ ರೂಟ್ ಎಕ್ಸ್ ಇದೆ. ವಿ ಶುಡ್ ರೈಟ್ ಇಟ್ ಕಂಪ್ಲೀಟ್ಲಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊಳ್ಳಿ. secant x ಡೆರಿವೇಟಿವ್ ಏನು? secant x ಡೆರಿವೇಟಿವ್ ಬಂದು secant x ಇಂಟು ಟ್ಯಾನ್ ಎಕ್ಸ್. ಸಪೋಸ್ y is equal to secant x ಇನ್ ದ ಪ್ಲೇಸ್ ಆಫ್ ಎಕ್ಸ್ ಸಮ್ ಫಂಕ್ಷನ್ ಲೈಕ್ ಟ್ಯಾನ್ ರೂಟ್ ಎಕ್ಸ್ ಇದ್ದರೆ ಏನಾಗುತ್ತೆ ಅವಾಗ? ಟ್ಯಾನ್ ರೂಟ್ ಎಕ್ಸ್ ಇದ್ದಾಗ dy ಬೈ ಡಿ ಎಕ್ಸ್ ಈಕ್ವಲ್ ಟು secant ಆಫ್ ಸಮ್ ದ್ಯಾಟ್ ಫಂಕ್ಷನ್ ಇಂಟು ಟ್ಯಾನ್ ಆಫ್ ಫಂಕ್ಷನ್ ಇಂಟು ನೋಡಿ ಇಂಟು ವಾಟ್? ಇಂಟು ಡೆರಿವೇಟಿವ್ ಆಫ್ ದ್ಯಾಟ್ ಫಂಕ್ಷನ್. Keep remember, this is very important step and many students will make a mistake in this case. So here y is equal to secant into tan root x. ಹೇಗೆ ಮಾಡಬೇಕು? dy by dx is equal to follow the same formula, secant of f of x. So secant of what is the f of x here? F of x is tan root x into tan of tan root x into derivative of what? Derivative of tan root x. See, still it is a function, one more function only, tan into f of x. So I will write this one, secant of tan root x into tan of tan root x into derivative of tan. See, derivative of tan ಏನು? secant square. So secant square into root x. See, still it is a root x. So it is chain rule. One function ಆಮೇಲೆ ಇನ್ನೊಂದು function ಆಮೇಲೆ one more function, like that. Here we are done for secant. After that we have done the derivative for what? Tan. Next ಏನು ಉಳಿದಿದೆ? root x ಉಳಿದಿದೆ. root x derivative ಏನು? 1 by 2 root x. So in this way we are solving the examples. Keep remember. Now I will take some important 1 marks question, that is continuity. Continuity ಮೇಲೆ questions ಹೇಗಿರುತ್ತೆ ನೋಡಿ. Give an example of a function which is continuous everywhere. Everywhere means what? Everywhere means for all the real numbers. So everywhere but not differentiable at a point. See, this is important 1 mark question. If the question will be asked like this, then what is to be written answer? Anyone can guess the answer? The answer is what? The answer is the modulus function. So f of x is equal to modulus x you can write, or just to write it as modulus function. See how it is modulus function is the answer for this. See, continuity ಅಂದ್ರೆ ಏನು? Continuity ಅಂದರೆ if you draw the curve ಡ್ರಾ ಮಾಡಿದಾಗ ಆ ಪೆನ್ನು ನಾವು ಲಿಫ್ಟ್ ಮಾಡಲಾರ್ದ ನಾವು ಕಂಟಿನ್ಯೂಸ್ ಆಗಿ ಕರ್ವ್ ಡ್ರಾ ಮಾಡಿದರೆ ಯಾಕೆಂತಾರೆ ಕಂಟಿನ್ಯೂಟಿ ಅಂತಾರೆ. ಮಾಡ್ಲಸ್ ಫಂಕ್ಷನ್ ಹೇಗೆ ಕರ್ವ್ ಬರುತ್ತೆ ಹೇಳಿ? ನೀವು ಪ್ರೀವಿಯಸ್ ಇಯರ್ ಕಲ್ತಿದ್ದೀರಾ. ಮಾಡ್ಲಸ್ ಫಂಕ್ಷನ್ ಕರ್ವ್ ಬಂದು ಈ ಟೈಪ್ ಇರುತ್ತೆ. ಮಾಡ್ಲಸ್ ಕರೆಕ್ಟಾ? ಈ ಮಾಡ್ಲಸ್ ಫಂಕ್ಷನ್ ಕರ್ವ್ ಇದು. ಸೊ ನೋಡಿ ನಾನು ಡ್ರಾ ಮಾಡುವಾಗ ಪೆನ್ ಏನಾದ್ರು ಲಿಫ್ಟ್ ಮಾಡಿನಾ? ಇಲ್ಲ. ಸೊ ಇಟ್ ಈಸ್ ವಾಟ್? ಇಟ್ ಈಸ್ ಎ ಕಂಟಿನ್ಯೂಸ್ ವೆರಿವೇರ್. ದಟ್ ಮೀನ್ಸ್ ಇಫ್ ಯು ಟೇಕ್ ಎನಿ ವ್ಯಾಲ್ಯೂ ಆನ್ ದ ಎಕ್ಸ್ ಆಕ್ಸಿಸ್ ವಿಲ್ ಗೆಟ್ ಸಮ್ ರಿಸಲ್ಟ್. Now we will come to the differentiable. See, if you take it is what it is origin point, x is equal to 0. If you take x is equal to 0, LSD value, left hand derivative values are not equal to right hand derivatives, so it is not a differentiable at 0. Okay, note ಮಾಡ್ಕೊಳ್ಳಿ. Another 1 or 2 examples we take on the continuity. ವಿದ್ಯಾರ್ಥಿಗಳಿಗೆ ನೋಡ್ಕೊಳ್ಳಿ, ನಾವು ಇಂದ ಪ್ರೀವಿಯಸ್ ಎಕ್ಸಾಂಪಲ್ ಒಳಗೆ ಒಂದು ಕಂಟಿನ್ಯೂಟಿ ಮೇಲೆ ಎಕ್ಸಾಂಪಲ್ ತೊಗೊಂಡ್ರಿ. ಈಗ ಇನ್ನೊಂದು ಕಂಟಿನ್ಯೂಟಿ ಮೇಲೆ ಎಕ್ಸಾಂಪಲ್ ತೊಗೊಳ್ಳೋಣ. ಕ್ವಶನ್ ಹೀಗಿದೆ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 divided by x minus 5 is not continuous. Justify your answer. See, how will justify this? See, it is very simple. When you want to check the continuity, if the function is not defined for some particular value, it is discontinuous. Same thing will give the answer like this. So here answer ಏನಾಗುತ್ತೆ ಇಲ್ಲಿ ನೋಡಿ, the function is f of x is equal to 1 divided by x minus 5. Suppose x is equal to 0 ತೊಗೊಂಡ್ರೆ, x is equal to 0 ತೊಗೊಂಡ್ರೆ ಏನಾಗುತ್ತೆ? ಸೊ ಸಾರಿ, x is equal to 5 ತೊಗೊಂಡ್ರೆ ಏನಾಗುತ್ತೆ? 1 divided by 5 minus 5 ಅಂದರೆ ಏನಾಗುತ್ತೆ? ಡಿನಾಮಿನೇಟರ್ 0. If the denominator is 0, you know that if the function is not defined. If the function is not defined, that therefore x is equal to 5 is what? Is a point of discontinuity. We call it as point of
ಡಿಸ್ಕಂಟಿನ್ಯೂಟಿ. ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಇನ್ನೊಂದು ಸರಿ ಎಕ್ಸಾಂಪಲ್ ಹಿಂಗೆ ಬರುತ್ತೆ, ತುಂಬ ಈಸಿ ಇರುತ್ತೆ. ಇವೆಲ್ಲ ಗ್ಯಾರಂಟಿ ಕ್ವಶನ್ಸು, ನೋಟ್ ಮಾಡ್ಕೊಳ್ಳಿ. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x minus 3, x of x is equal to 2a square minus 1 at x is equal to 3 ಅಂತ ಕೊಟ್ಟರೆ ಅಂತ ತಿಳ್ಕೊಳ್ಳಿ. ಸಿ ವೆನ್ ದ ಕ್ವಶನ್ ಈಸ್ ಲೈಕ್ ದಿಸ್, ಕೀಪ್ ರಿಮೆಂಬರ್, ವೆರಿ ಸಿಂಗಲ್ ನಾವು ಪಾಯಿಂಟ್ ಒಳಗೆ ನಾವು ಆನ್ಸರ್ ಮಾಡ್ಬೋದು. ಹೇಗೆ ಆನ್ಸರ್ ಮಾಡ್ಬೋದು? ದ ಫಂಕ್ಷನ್ ವಾಟ್ ದ ಗಿವನ್ ಫಂಕ್ಷನ್ ಇಯರ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2a square minus 1. ಸಿ 2a square minus 1 ಅನ್ನೋದನ್ನು ಇಟ್ ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್. ವಿ ನೋ ದ್ಯಾಟ್ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಎವ್ರಿವೇರ್. ಇಲ್ಲಿ ಏನು ಸಾಲ್ವ್ ಮಾಡೋದೇ ಬೇಕಾಗಿಲ್ಲ ನೀವು. ಅಟ್ಲೀಸ್ಟ್ ದ ಫಂಕ್ಷನ್ ಗಿವನ್ ಫಂಕ್ಷನ್ ಈಸ್ ಪಾಲಿನಾಮಿಯಲ್, ಹೆನ್ಸ್ ಇಟ್ ಈಸ್ ಕಂಟಿನ್ಯೂಸ್ ಅಂತ ಬರೋ ಸಾಕು, 1 ಮಾರ್ಕ್ಸ್ ಈಸಿಗೆ ಸಿಕ್ಬಿಡುತ್ತೆ. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x minus 1 ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್. ದೇರ್ಫೋರ್ ದ ಗಿವನ್ ಫಂಕ್ಷನ್ ಈಸ್ ಎಫ್ ಆಫ್ ಎಕ್ಸ್ ಈಸ್ ಎ continuous. It may be at 3, at 5 or whatever the value it will be there. So it is a continuous function. Okay, ಮಕ್ಕಳು ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ಇವೆಲ್ಲ ತುಂಬ ಇಂಪಾರ್ಟೆಂಟ್. Okay, students, we will take one more example, important question, that is 1 marks question. We have discussed many types, so another one important example is there. Let us take that one. The greatest integer function, how to denote greatest integer function, square bracket x, is not differentiable at integral points. Give the reasons. This is the question. This also important 1 marks question. Now we will take this one. Greatest integer function. So greatest integer function ಅಂತಂದರೆ ನಿಮಗೆ ನೆನಪಿದೆ, ಫಸ್ಟ್ ಇಯರ್ದಲ್ಲಿ ನೀವು ಕಲ್ತಿದ್ದೀರಾ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ನಾವು ಹೇಗೆ ಡಿನೋಟ್ ಮಾಡ್ತೀವಿ? ದಿಸ್ ಇಸ್ 1, ದಿಸ್ ಈಸ್ 2, ದಿಸ್ ಈಸ್ 3. ಸ್ಟೆಪ್ ಫಂಕ್ಷನ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಸ್ಟೆಪ್ ಫಂಕ್ಷನ್. at integral values ಅಂತಂದರೆ ಏನು ಬರುತ್ತೆ? 0, 1, 2 ಅಥವಾ -1, -2. ಈ ಪಾಯಿಂಟ್ ಒಳಗೆ ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ಇಟ್ ಈಸ್ ನಾಟ್ ಎ ಕಂಟಿನ್ಯೂಸ್. ಅಂತಂದ್ರೇನು? ದ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಸಿಬಲ್. ಕೀಪ್ ರಿಮೆಂಬರ್, ಮಕ್ಕಳಿಗೆ ನೆನಪಿಟ್ಕೊಳ್ಳಿ, ಆಲ್ ದ ಕಂಟಿನ್ಯೂಸ್ ಫಂಕ್ಷನ್ಸ್ ಆರ್ ನಾಟ್ ಎ ಡಿಫ್ರೆನ್ಸಿಬಲ್, ಬಟ್ ಆಲ್ ದ ಡಿಫ್ರೆನ್ಸಿಬಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್. ಸೊ ಇಲ್ಲಿ ಏನು ರೀಸನ್ ಹೇಗೆ ಕೊಡ್ತೀರಾ ಹಾಗಾದ್ರೆ? ಎಟ್ ಇಂಟಿಗ್ರಲ್ ಪಾಯಿಂಟ್ ಇಟ್ ಈಸ್ ನಾಟ್ ಎ ಕಂಟಿನ್ಯೂಸ್, ಸೊ ಇಟ್ ಈಸ್ ನಾಟ್ ಎ ಡಿಫ್ರೆನ್ಸಿಯೇಬಲ್ ಅಂತ ಬರೆದ್ರೆ ಸಾಕು. ಓಕೆ, ಹೇಗೆ ಬರೋಣ ಆನ್ಸರ್ ಹಾಗಾದ್ರೆ? ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod x ಈಸ್ ನಾಟ್ ಡಿಫ್ರೆನ್ಸಿಯೇಬಲ್ ಎಟ್ ಇಂಟಿಗ್ರಲ್ ವ್ಯಾಲ್ಯೂಸ್. ನೋಡಿ, ನಾವು ಡಿಫ್ರೆಂಟ್ ಇಂಪಾರ್ಟೆಂಟ್ ಕ್ವಶನನ್ನು ಇವತ್ತು ಈ ಎಪಿಸೋಡಲ್ಲಿ ಕಲ್ತಿದ್ವಿ. ಇದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಈ ಎಪಿಸೋಡನ್ನು ವೀಕ್ಷಿಸಿದ ಪ್ರತಿ ವೀಕ್ಷಕರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ.